ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಲಿದ್ದಾರೆ. ಕೆಲ ಕೇಂದ್ರ ಸಚಿವರ ಭೇಟಿಗೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಿರೋದು ಇಂದು ಮಧ್ಯಾಹ್ನ. ಸೊ ಈ ಒಂದು ದಿಲ್ಲಿ ಭೇಟಿ ಏನಿದೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಸಚಿವ ಸಂಪುಟ 2ನೇ ಹಂತದ ವಿಸ್ತರಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ದೆಹಲಿ ಪ್ರವಾಸಕ್ಕೂ ಮುನ್ನ ಮಧ್ಯಾಹ್ನ ಸಿಎಂ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಮಾಹಿತಿ ನೀಡುವಂತ ಸಾಧ್ಯತೆ. 2 ದಿನಗಳ ಹಿಂದೆ ಸರ್ವೆಗೆ ಹೋದಂತಹ ಅಧಿಕಾರಿಗಳ ಮೇಲೆ ಹಲ್ಲೆಯಾಗಿದೆ. ಅದಾದ್ಮೇಲೆ ಸಂಪೂರ್ಣವಾಗಿ ಸರ್ವೆ ಮಾಡುವಂತ ಪ್ರಕ್ರಿಯೆ ಬಾಕಿ ಇದೆ. ಸೊ ಹಾಗಾಗಿ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವುದು. ಸೊ ಎಲ್ಲರ ಚಿತ್ತ ಈ ಸುದ್ದಿಗೋಷ್ಠಿಯತ್ತ ಅನ್ನೋ ರೀತಿಯಾಗಿದೆ. ಯಾಕಂದ್ರೆ ಬಿಡದಿಯ ನಿರ್ಧಾರ ಅಂತಿಮವಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ. ಒಂದ್ ಕಡೆ ಪರ ಇದೆ, ಇನ್ ಕಡೆ ವಿರೋಧ ಇದೆ ರೈತರದ್ದು. ಸೊ ಹಾಗಾಗಿ ಮೊನ್ನೆ ಅಷ್ಟೇ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದಿರಬಹುದು, ಪೊಲೀಸರ ಮೇಲೆ ಹಲ್ಲೆ ಆಗುವಂಥದ್ದಿರಬಹುದು, ಪೊರಕೆ ಸೇವೆ ಕೂಡ ಆಗಿದೆ. ಸೊ ಒಂದ್ ಕಡೆ ಒಂದಷ್ಟು ರೈತರು ಪರವಾಗೂ ಕೂಡ ಇದ್ದಾರೆ. ನೋಡ್ಬೇಕು ಏನ್ ನಿರ್ಧಾರ ಆಗತ್ತೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕಾರ್ತಿಕ್, ಇವತ್ತು ದಿಲ್ಲಿ ಪ್ರವಾಸ ಇರುವಂತದ್ದು. ಸೊ ಈ ಭೇಟಿಯಲ್ಲೇ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗೇ ಬಿಡುತ್ತಾ ಹೇಗೆ? ಮತ್ತೆ ಇನ್ನೊಂದ್ ಕಡೆ ಸುದ್ದಿಗೋಷ್ಠಿ ಕರೆದಿದ್ದಾರಲ್ಲ, ಏನೆಲ್ಲ ವಿಚಾರ ಚರ್ಚೆ ಆಗತ್ತಲ್ಲಿ? ದರ್ಶಿ ಪೂಜಾರಿ, ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಇದರ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ದೆಹಲಿಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಬಿಡದಿ ವಿಚಾರಕ್ಕೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ನಡೆಸ್ತಾ ಇರುವಂಥ ಹೋರಾಟಗಳು ಯಾವ ರೀತಿಯಾಗಿದೆಯಲ್ಲ, ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಈ ಒಂದು ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದಿಷ್ಟು ವಿಚಾರಗಳನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಹಂಚಿಕೊಳ್ಳಲಿಕ್ಕಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕು, ಇವತ್ತು ದೆಹಲಿಗೆ ಹೋಗುವಂಥ ಪೂರ್ವದಲ್ಲಿಯೇ ಅವರು ಈ ರೀತಿಯ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನು ಕೂಡ ಹುಟ್ಟುಹಾಕಿದೆ. ಪ್ರಮುಖವಾಗಿ ಈಗಾಗಲೇ ಸಂಪುಟ ವಿಸ್ತರಣೆ ವಿಚಾರವೂ ಕೂಡ ಚರ್ಚೆಯಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಅದೆಲ್ಲದರ ನಡುವೆ ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಏನಿದೆ, ಅಂದರೆ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತದೆ. ವಿಪಕ್ಷಗಳು ತೀವ್ರವಾಗಿ ಈ ಒಂದು ಹೋರಾಟವನ್ನು ಬೆಂಬಲಿಸ್ತಾ ಇದ್ದಾವೆ. ಅದರಲ್ಲೂ ಮಾಜಿ ಪ್ರಧಾನಿಯಾಗಿರುವಂಥ ದೇವೇಗೌಡರು ಪ್ರತಿಭಟನೆಯನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಧರಣಿ ಸತ್ಯಾಗ್ರಹವನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಜೊತೆಗೆ ಪ್ರಮುಖವಾಗಿ ದೆಹಲಿಯ ಭೇಟಿ ವೇಳೆ ಏನೆಲ್ಲ ಚರ್ಚೆಗಳನ್ನು ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಬಹುದು. ಆ ಒಂದು ಭೇಟಿಯ ವೇಳೆ ಕೇಂದ್ರ ಸಚಿವರೊಂದಿಗೆ ಚರ್ಚೆ ಇರಬಹುದು. ಜೊತೆಗೆ ರಾಜ್ಯದಲ್ಲಿ ಉಂಟಾಗಿರುವಂಥ ಬರ ಹಾಗೂ ನೆರೆಯ ಪರಿಸ್ಥಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕಾರ್ಯಕ್ರಮಗಳಿಗಾಗಿ ಕೇಂದ್ರ ಸರ್ಕಾರಕ್ಕೆ ನೆರವಿಗಾಗಿಯೂ ಕೂಡ ಮನವಿಯನ್ನು ಸಲ್ಲಿಸ್ತೇನೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ಈ ಎಲ್ಲ ಅವರ ದೆಹಲಿಯ ಭೇಟಿಯ ವಿಚಾರ ಏನಿದೆ, ದೆಹಲಿಯ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ನೀರಾವರಿ ಯೋಜನೆಗಳಿರ್ಬೋದು, ಹಾಗೆ ಬರದ ಅಧ್ಯಯನಕ್ಕಾಗಿ ಕೇಂದ್ರ ಒಂದು ತಂಡವನ್ನು ಕಳಿಸಿಕೊಡಿ ಅನ್ನುವಂಥ ರೀತಿಯಲ್ಲಿ ಏನು ಪತ್ರವನ್ನು ಕೂಡ ಪ್ರಧಾನಿಗಳಿಗೆ ಬರೆದಿದ್ರು, ಆ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಸಚಿವರೊಂದಿಗೆ ಚರ್ಚೆಯನ್ನು ಮಾಡುವ ಉದ್ದೇಶದಿಂದ ನಾನು ದೆಹಲಿಗೆ ತೆರಳುತ್ತಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಧನುಶ್ರೀ ಪೂಜಾರಿ.